ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವರೇ, ನಿನ್ನ ನಂಬಿ ಬಂದಂಥ ಮಕ್ಕಳನ್ನ ಈ ರೀತಿ ಎದುರಿಸಿದ್ರೆ ಹೇಗೆ? ನಿನ್ನ ಮಕ್ಕಳನ್ನ ನೀನು ನಡೆದಿರೋಲ್ಲಿ ಬಿಟ್ಬಿಟ್ರೆ ಅವ್ರನ್ನ ಕಾಪಾಡೋರು ಯಾರು? ನೀನೇ ಕಾಪಾಡಬೇಕಮ್ಮ. ಆಪತ್ತು ಅಂತ ಹೇಳಿ ನಮ್ಮನ್ನ ಎಚ್ಚರಿಸಿದ್ದು ನಿಜ, ಆದ್ರೆ ಅದಕ್ಕೆ ಪರಿಹಾರನೂ ನೀವೇ ಹೇಳ್ಬೇಕು ಅಲ್ವಾ? ನಮ್ಮಿಂದ ಏನಾದ್ರೂ ಅಪಚಾರ ಆಗಿದ್ರೆ ಹೇಳಿ, ಇಲ್ಲ ಏನಾದ್ರೂ ಸೇವೆ ಬಾಕಿ ಇದ್ರೂ ತಿಳಿಸಿ. ಆದ್ರೆ ನೀವ್ ಹೀಗೆ ಒಟ್ಟಾಗಿ ಮಾತಾಡಿ ನಮ್ಮನ್ನ ಕೈ ಬಿಟ್ಟು ಹೋಗ್ಬೇಡಿ. ನಮ್ಮನೆ ದಾರಿ ತಪ್ಪಿರೋ ಹಾಗಿದೆ, ಬೆಳ್ಕಗ್ ಬಾರಪ್ಪ. ನಿಮ್ಮನ್ನ ನಂಬಿರೋ ನಮ್ಗಳ ಕೈ ಬಿಡ್ಬೇಡಿ, ಕಾಪಾಡಿ. ಕಾಪಾಡ್ತೀನಿ, ನಾನೇ ದಾರಿ ತೋರಿಸ್ತೀನಿ. ಆದರೆ ಅವ್ರವ್ರ ಕರ್ಮ ಯಾರನ್ನೂ ಬಿಡಲ್ಲ ತಾಯಿ, ಅನುಭವಿಸ್ಬೇಕು. ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸ್ಲೇಬೇಕು. ನಮ್ಮನ್ನ ಕಾಯಕ್ಕೆ ಅಂತಾನೆ ನೀವಿರುವಾಗ ನಾವು ಭಯ ಪಡ್ಬೇಕಾ? ಮಾಡಿದ ತಪ್ಪನ್ನ ದೇವ್ರು ಬಿಟ್ರು ಕರ್ಮ ಬಿಡಲ್ಲ. ಮನುಷ್ಯ ಮಾಡಿದ ತಪ್ಪಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಹೊಸ್ದಾಗಿ ಲಗ್ನ ಆಗಿ ಬಾಳ್ಬೇಕಾಗಿರೋ ಜೋಡಿ ನಿನ್ನ ಆಶೀರ್ವಾದ ತಗೊಳ್ಳೋಕೆ ಅಂತ ಬಂದ್ರೆ ಪ್ರಾಣ ಬೆದರಿಕೆನ ನೀನು ಹಾಕೋದು ಇಲ್ಲ. ನಾನು ನಂಬಿದ ದೇವ್ರು ನೀನೇ ಆದ್ರೆ ನಿನಗೆ ನಾನು ದಿನ ಹಸುವಿನಿಂದ ಪೂಜೆ ಮಾಡಿದ್ರೆ ಅದರ ಪರಿಹಾರ ಹೇಳು. ಇಲ್ಲ ಅಂದ್ರೆ ಇನ್ಮೇಲೆ ನಿನಗೊಂದು ಕಡ್ಡಿನೂ ಹಚ್ಚೋದಿಲ್ಲ. ಆಯ್ತು, ನಿಮ್ಮ ಅಳಲು ನನಗೆ ಕೇಳಿಸ್ತು. ಅದಕ್ಕೊಂದು ಪರಿಹಾರ ಹೇಳ್ತೀನಿ. ಆದ್ರೆ ನಾನು ಹೇಳೋ ವ್ರತಕ್ಕೆ ಒಂದು ಸಣ್ಣ ಚ್ಯುತಿ ಆದ್ರೂ ಪ್ರಾಣ ಪಕ್ಷಿನೇ ಎಳ್ಕೊಂಡೋಗ್ತೀನಿ. ಪ್ರಾಣ ಪಕ್ಷಿನೇ ಎಳ್ಕೊಂಡೋಗ್ತೀನಿ. ಆಗ ನನಗ್ ಬೈದ್ರೆ ಆಪತ್ತಿಗೆ ಹತ್ರ ಆಗ್ತೀರಾ? ಸರಗೊಡ್ಡಿ ಬೇಡ್ಕೋತಾ ಇದ್ದೀನಿ. ಇನ್ನೇನು ಪ್ರಪಂಚನ ನೋಡ್ಬೇಕು ಅಂತಿರೋ ಮಗುಗ ಅನ್ಯಾಯ ಮಾಡ್ತೀಯಾ? ಅಥವಾ ನಿನ್ನನ್ನ ನಂಬಿ ಸಂಸಾರ ಶುರು ಮಾಡ್ಬೇಕು ಅಂತ ಅನ್ಕೊಂಡಿರೋ ನನ್ನ ನಂಬಿಕೆಗೆ ಅನ್ಯಾಯ ಮಾಡ್ತೀಯಾ? ದಯವಿಟ್ಟು ಪರಿಹಾರ ಹೇಳಿ. ಮಾತಲ್ಲೇ ಕಟ್ ಹಾಕ್ತೀಯಾ? ಸರಿ, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೋ. ನನ್ ನೋಡಕ್ ಬಂದಿರೋ ದಂಪತಿಗಳು ಮಡಲಕ್ಕಿ ಭಿಕ್ಷೆ ಎತ್ತಬೇಕು. ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀವಿ. ನೀವು ಹೇಳಿದ್ರೆ ಸಾಲದು, ಪಕ್ಕದಲ್ಲಿರೋ ಯಜಮಾನ್ರು ಮನ್ಸು ತಿಳಿ ಆಗ್ಬೇಕು. ಅವರು ಒಪ್ಕೋತಾರೆ. ಒಪ್ಕೊಳ್ಳೇಬೇಕು. ನಾಳೆ 2ನೇ ಜಾವ ಸೂರ್ಯೋದಯಕ್ಕೂ ಮುಂಚೆ ಎಲ್ರೂ ತಣ್ಣೀರ್ ಸ್ನಾನ ಮಾಡಿ ಮಡಿಯಲ್ಲಿ ದೇವ್ರ ಕೋಣೆಯಲ್ಲಿ ದೀಪ ಹಚ್ಚಿ ನನ್ನ ಕ್ಷೇತ್ರದ ಗಡಿಯಲ್ಲಿರೋ 18 ಮನೆಗಳಿಗೆ ಹೋಗಿ
ಮಡಲಕ್ಕಿ ಭಿಕ್ಷೆ ಎತ್ತಬೇಕು. ಆ ಭಿಕ್ಷೆಯಲ್ಲಿ ಬಂದ ಅಕ್ಕಿನ ಇದೇ ನನ್ನ ಸನ್ನಿಧಿಗೆ ಬಂದ ಅನ್ನ ಮಾಡಿ ಅದಕ್ಕೆ ಮೊಸರು ಹಾಕಿ ನೈವೇದ್ಯ ಮಾಡಿ ಆಮೇಲೆ ಆ ಪ್ರಸಾದನ ನೀವೆಲ್ಲರೂ ಭಕ್ಷಿಸ್ಬೇಕು. ಇದನ್ನ ಶ್ರದ್ಧೆಯಿಂದ ಮಾಡಿದ್ರೆ ಮಾತ್ರ ಆ ಮೃತ್ಯು ಗಂಡಾಂತರಗಳಿಂದ ನೀವು ಪಾರಾಗ್ಬೋದು. ಮಾಡ್ತೀರಾ? ಮಾಡ್ತೀವಿ. ನಮ್ಮವ್ರನ್ನ ಉಳಿಸೋಕೆ ಏನ್ ಬೇಕಾದ್ರೂ ಮಾಡ್ತೀವಿ. ಚೆನ್ನಾಗಿ ಆಟ ಆಡ್ತಿದ್ದೀರಾ ಧರ್ಮೇಂದ್ರ ಅವರೇ. ಆದ್ರೆ ಚೆಸ್ಸಲ್ಲಿ ಔಟ್ ಆಗಿ ಆಚೆ ಹೋಗಿದ್ ಕಾಯಿ ವಾಪಸ್ ಬರೋದು ಕಷ್ಟ ಅಲ್ವಾ?